ಮಿಸಸ್ ಗುಪ್ತಾ, ನೀವು ಸದ್ಯದಲ್ಲೇ ಇನ್ನೂ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಳ್ತಿದ್ದೀರಾ. ಹುಷಾರ್. ಎಲ್ಲ ಕಳ್ಕೊಂಡು ಫುಟ್ಪಾತ್ಗೆ ಬರೋಕ್ ಮುಂಚೆ ನಾನು ಹೇಳ್ದ ಕೇಳಿರೋ ಸರಿ, ಇಲ್ದಿದ್ರೆ ಇದನ್ನ ಆರ್ತಿ ಗುಪ್ತಾರ ಕಳಿಸಿರೋ ವ್ಯಕ್ತಿ ಯಾರಿರ್ಬಹುದು? ಸರ್, ನನ್ಗನ್ಸುತ್ತೆ ಅದೇ ಆ ರಮೇಶನೋ ದಿನೇಶನೋ ಕಳಿಸಿರ್ಬೋದು ಅಂತಲ್ಲ. ಹೌದು ಸರ್, ನನ್ಗದೇ ಅನ್ಸಿತ್ತು ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಮೇಘಾ ನೋಡು, ಈ ಕೇಸು ನಾವು ಅನ್ಕೊಂಡಷ್ಟು ಸರಳವಾಗಿಲ್ಲ. ಸಾರಿ ಸರ್. ಈ ಸರ್ ನಾನು ಏನಂದ್ರು ನೀನ್ ಅನ್ಕೊಂಡಷ್ಟು ಸರಳವಾಗಿಲ್ಲ ಅಂತಿರ್ತಾರೆ. ಏನ್ ಮೇಘಾ, ಏನೋ ಗೊಳುತ್ತಿರೋ ಹಾಗಿದೆ. ಏನಿಲ್ಲ ಸರ್. ನಾವೀಗ ಹೇಗಾದ್ರೂ ಮಾಡಿ ತಕ್ಷಣ ದಿನೇಶ್ ಎಲ್ಲಿದ್ದಾನೆ ಅನ್ನೋದನ್ನ ಟ್ರೇಸ್ ಮಾಡ್ಬೇಕು. ಆಗ ನಮ್ಗೆ ಯಾವ್ದಾದ್ರು ಹೊಸ ವಿಷಯ ತಿಳಿಬಹುದು. ಅದಕ್ಕೂ ಮುಂಚೆ ದಿನೇಶ್ ಎಲ್ಲಿಯವನು, ಅವನು ಇಲ್ಲಿಗೆ ಬರಕ್ ಮುಂಚೆ ಏನ್ ಮಾಡ್ಕೊಂಡಿದ್ದ ಅನ್ನೋ ಅವನ ಹಿನ್ನೆಲೆ ತಿಳ್ಕೊಂಡು ಒಳ್ಳೇದಲ್ವಾ ಸರ್? ಎಕ್ಸಾಕ್ಟ್ಲಿ ಮೇಘಾ, ನೀನೀಗ ಒಳ್ಳೊಳ್ಳೆ ಸಲಹೆ ಕೊಡ್ತಾ ಇದೀಯ. ಹಲೋ, ಯಾರು? ನಾನು ಎಂ. ಓ ಮಿಸ್ಟರ್ ಎಂ, ಏನ್ ಸಮಾಚಾರ? ನಮ್ಗೆ ಹೆಲ್ಪ್ ಆಗುವಂತ ಇನ್ಫಾರ್ಮೇಶನ್ ಇದೆಯಾ? ಹಾಗಲ್ದೆ ನಾನು ಸುಮ್ನೆ ಫೋನ್ ಮಾಡಕ್ ಹೋಗಲ್ಲ ಅಲ್ವಾ ಮಿಸ್ಟರ್ ಧರ್ಮ? ಐ ನೋ ಮಿಸ್ಟರ್ ಎಂ. ಏನ್ ವಿಷಯ? ಪೇಯಿಂಗ್ ದಿನೇಶ್ ಯಾರು, ಅವನು ಎಲ್ಲಿ, ಅವನು ಆರ್ತಿ ಗುಪ್ತಾಳಿಗೂ ಅವನಿಗೂ ಏನ್ ಸಂಬಂಧ ಅಂತ ತಿಳ್ಕೋಬೇಕಾ? ಹೇಳಿ. ದಿನೇಶ್ ಇವನು ನೀವು ತಿಳಿದಿರೋ ತರ ಕರ್ನಾಟಕದವನಲ್ಲ. ಮತ್ತೆ ಎಲ್ಲಿ ಅವನು? ತಮಿಳ್ನಾಡವ. ಊಟಿಲಿ ಇವನಿದ್ದು. ವಾಟ್? ಊಟಿನ? ಹೌದು, ಊಟಿಲಿ. ಆದ್ರೆ ಅವನ ಹೆಸರು ದಿನೇಶ್ ಆಗಿರ್ಲಿಲ್ಲ, ಶಂಕರ್ ಆಗಿತ್ತು. ಅಂದ್ರೆ ತಮಿಳ್ನಾಡಲ್ಲಿ ಒಂದ್ ಹೆಸರು, ಕರ್ನಾಟಕದ ಒಂದ್ ಹೆಸರಾ? ಯಾಕೆ ಅವ್ನು ಹೀಗೆ ಮಾಡಿದ್ದು? ಯಾಕೆಂದ್ರೆ ಊಟಿಲಿ ಅವ್ನು ಮಾಡ್ತಿದ್ದ ವ್ಯವಹಾರ ಆಗಿತ್ತು. ಅಲ್ಲಿ ಅವನು ಚಿಟ್ ಫಂಡ್ ಬಿಸ್ನೆಸ್ ಅಲ್ಲಿ ಲಕ್ಷಾಂತರ ರೂಪಾಯಿ ತಗೊಂಡು ಸಾವಿರಾರು ಜನರಿಗೆ ವಂಚಿಸ್ತಿದ್ದ. ಓ, ಇದೇ ವಿಷಯ. ಅದಕ್ಕೆ ಅವನಲ್ಲಿಂದ ಹೆಸರು ಬದಲಾಯಿಸಿ ಜಾಗ ಖಾಲಿ ಮಾಡಿದ್ದು. ಹೌದು, ಆದ್ರೆ ವಿಷಯ ಅಷ್ಟೇ ಅಲ್ಲ. ಅವನಲ್ಲಿಂದ ಬಂದು ಆರ್ತಿ ಗುಪ್ತಾ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಆಗಿರೋಕೆ ಬೇರೇನೋ ಕಾರಣ ಇದೆ ಅಂತ ನನ್ನ ಭಾವನೆ. ಏನದು ಕಾರಣ? ಯಾಕಾಗನ್ನಿಸ್ತು? ಆ ಬಗ್ಗೆ ನನಗೂ ಹೆಚ್ಚಿಗೆ ಏನು ಗೊತ್ತಾಗಿಲ್ಲ. ಆದ್ರೆ ಅವನು ಇಲ್ಲಿಗೆ ಬಂದು ಆರ್ತಿ ಗುಪ್ತಾ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಆಗಿದ್ದು ಆಕಸ್ಮಿಕ ಅಲ್ಲ ಅಂತ ಮಾತ್ರ ಹೇಳ್ಬಲ್ಲೆ. ಅಂದ್ರೆ ಆ ಆರ್ತಿ ಗುಪ್ತಾಗೂ ಈ ದಿನೇಶ್ ಉರ್ಫ್ ಶಂಕರಂಗೂ ಮೊದಲಿನ ಕನೆಕ್ಷನ್ ಇತ್ತಾ? ನನ್ಗೇನೋ ಹಾಗೆ ಅನ್ಸುತ್ತೆ, ಆದ್ರೆ ಅದ್ ನನ್ಗೆ ಖಚಿತವಾಗಿ ಗೊತ್ತಿಲ್ಲ. ಆ ವಿಷಯನ ನೀವೇ ಕಂಡುಹಿಡಿಬೇಕು. ಓಕೆ ಮಿಸ್ಟರ್ ಎಂ, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಆದಷ್ಟು ಬೇಗ ನಿಮ್ಮ ಅಕೌಂಟ್ಗೆ ಹಣ ಸೇರುತ್ತೆ. ಓಕೆ ಮಿಸ್ಟರ್ ಧರ್ಮ, ಇನ್ನೇನಾದ್ರೂ ನನ್ನ ಸೇವೆ ಬೇಕಿದ್ರೆ ಕೇಳಿ. ಓ ಶೂರ್, ಸಿ ಯು ದೆನ್. ಸರ್, ಎಂ ಫೋನ್ ಮಾಡಿದ್ನಾ? ಏನ್ ಹೇಳ್ದ ಸರ್? ದಿನೇಶ್ ಬಗ್ಗೆ ಏನೋ ಹೇಳ್ತಾರ ಆಗಿತ್ತು. ಹೌದು ಮೇಘಾ, ದಿನೇಶ್ ಬಗ್ಗೆ ತುಂಬಾ ಮಾಹಿತಿ ಕೊಟ್ಟ. ಹೌದಾ ಸರ್? ಈ ಎಂ ಯಾರು ಸರ್? ಇವತ್ವರೆಗೂ ಅವ್ರನ್ನ ನಾನು ನೋಡ್ಲೇ ಇಲ್ಲ. ಅವ್ರು ಯಾಕೆ ಸರ್ ಯಾರಿಗೂ ಕಾಣಿಸ್ಕೊಳ್ಳೋದೇ ಇಲ್ಲ? ಅಂದ್ರೆ ಅವನ್ ಯಾರು, ಹೇಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾನೆ, ಎಲ್ಲಿರ್ತಾನೆ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಅವನಿಷ್ಟು ಸುಲಭವಾಗಿ ಮಾಹಿತಿ ಕಲೆಕ್ಟ್ ಮಾಡಕ್ ಆಗಲ್ಲ. ಅದನ್ನ ಎನ್ಕ್ಯಾಶ್ ಮಾಡ್ಕೊಳಕ್ಕೂ ಆಗಲ್ಲ. ಅದಕ್ಕೆ ಅವನು ಅಜ್ಞಾತವಾಗಿ ಕೆಲಸ ಮಾಡ್ತಾನೆ. ಅದರಿಂದ ಅವನಿಗೂ ಒಳ್ಳೇದು, ನಮಗೂ ಒಳ್ಳೇದು. ಸರ್, ಇವನ್ ಲಿಂಕ್ ನಿಮ್ಗೆ ಹೇಗ್ ಸಿಕ್ತು ಸರ್? ಅಂದ್ರೆ ಅವ್ನು ನಿಮ್ಗೆ ಹೇಗ್ ಪರಿಚಯ ಆದ ಅಂತ? ನನ್ನ ಪ್ರೈವೇಟ್ ಡಿಟೆಕ್ಟಿವ್ ಅನ್ನೋದು ಅವನಿಗೆ ಗೊತ್ತು. ಹಾಗೆ ನನಗೆ ಹಲವಾರು ವಿಷಯಗಳು ಬೇಕಾಗುತ್ತೆ ಅನ್ನೋದು ಅವನಿಗೆ ಗೊತ್ತು. ಅದಕ್ಕೆ ಅವನು ನನಗೆ ಫೋನ್ ಮಾಡಿ ನನಗೆ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ ಹೇಳ್ದ. ನಾನು ಹಾಗೆ ಕೇಳೋದಕ್ಕೆ ಇಷ್ಟಪಡದೆ ನಿನಗೆ ದುಡ್ಡು ಕೊಡ್ತೀನಿ ಬಾ ಅಂತ ಹೇಳಿದೆ. ಆದ್ರೆ ಅವನು ಎದುರುಗಡೆ ಬರಕ್ ಒಪ್ಕೊಳ್ಳಿಲ್ಲ. ಸರಿ, ನಿಮ್ದು ಯಾವ್ದಾದ್ರು ಅಕೌಂಟ್ ನಂಬರ್ ಇದೆ ಹೇಳು, ಅದಕ್ಕೆ ನಾನು ದುಡ್ಡು ಹಾಕ್ತೀನಿ ಅಂತ ಹೇಳಿದೆ. ಅವನು ಒಪ್ಕೊಂಡು ಹೇಳ್ದ. ಹಾಗೆ ನಮ್ಮ ರಿಲೇಶನ್ಶಿಪ್ ಬೆಳೀತು. ಓ, ಮಿಸ್ಟರ್ ಎಂ ತುಂಬಾ ಹುಷಾರು ಅಂತ ಆಯ್ತಲ್ವಾ ಸರ್? ಹೌದು, ಅವ್ರನ್ನ ನೀವು ಮಿಸ್ಟರ್ ಎಂ ಅಂತ ಯಾಕೆ ಕರೆಯೋದು? ಅದರಲ್ಲಿ ಅಂತ ರಹಸ್ಯ ಏನೂ ಇಲ್ಲ ಮೇಘ. ಎಂ ಅಂದ್ರೆ ಮನಿ ಅಂತ. ಮನಿ ಅಂದ್ರೆ ಅವನು ದುಡ್ಡುಗೋಸ್ಕರ ಕೆಲಸ ಮಾಡ್ತಾನೆ ಅಂತ, ಅದಕ್ಕೆ ಎಂ ಅಂತ ಕರಿತೀವಿ. ನಾವೀಗ ಕಂಡಿಡಿಗೆ ಹೊರಟಿರೋದು ಆ ದಿನೇಶ್ ಬಗ್ಗೆನೇ ಹೊರತು ಎಂ ಬಗ್ಗೆ ಅಲ್ಲ ಮೇಘ. ಎಸ್ ಸರ್, ಸಾರಿ ಸರ್. ಇಟ್ಸ್ ಓಕೆ ಮೇಘ. ಎಂ ಹೇಳಿದ ಪ್ರಕಾರ ದಿನೇಶ್ ಊಟಿ ಅವನು. ಅಲ್ಲಿ ಅವನ ಹೆಸರು ಶಂಕರ್ ಅಂತಿತ್ತು. ಅಲ್ಲಿ ಅವನು ಚಿಟ್ ಫಂಡ್ ಹೆಸರಲ್ಲಿ ಅಲ್ಲಿರೋರಿಗೆಲ್ಲ ಲಕ್ಷಾಂತರ ರೂಪಾಯಿ ಪಂಗ್ನಾಮ ಹಾಕಿ ಇಲ್ಲಿ ಬಂದು ಆರ್ತಿ ಗುಪ್ತಾ ಅವರ ಮನೆಯಲ್ಲಿ ಗೆಸ್ಟ್ ಆಗಿದ್ದಾನೆ. ಆ ಆರ್ತಿಗೂ ಮತ್ತೆ ದಿನೇಶ್ಗೂ ಮೊದ್ಲಿಂದನೂ ಏನೋ ಕನೆಕ್ಷನ್ ಇದೆ ಅನ್ಸುತ್ತೆ. ಓ, ಹೌದಾ ಸರ್? ಹಾಗೆ ಆರ್ತಿ ಗುಪ್ತಾಗೆ ಇವರು ಮೊದ್ಲಿಂದ ಗೊತ್ತಿರೋ ವ್ಯಕ್ತಿ ಆಗಿದ್ರೆ ಇಬ್ಬರ ವಿಷಯನೂ ಇಬ್ಬರಿಗೂ ತಿಳಿದಿರುತ್ತೆ. ಮೊದ್ಲೇ ಈ ದಿನೇಶ ಮೋಸ್ಗಾರ ಅಂತೀರಾ, ಅವನು ಆರ್ತಿ ಯಾವ್ದೋ ರಹಸ್ಯ ತಿಳ್ಕೊಂಡು ಅವ್ನ ಯಾಕೆ ಬ್ಲಾಕ್ ಮೇಲ್ ಮಾಡ್ತಿರ್ಬಾರ್ದು? ನನ್ಗೇನೋ ಈಗ ಇದು ರಮೇಶ್ ಕೆಲ್ಸ ಅಲ್ಲ, ದಿನೇಶ್ ಕೆಲ್ಸ ಇರ್ಬೋದು ಅನ್ಸ್ತಿದೆ. ಇಲ್ಲಿ ಹಾಗೆ ಯಾವುದೇ ಒಂದು ನಿರ್ಧಾರಕ್ಕೆ ಬರಕ್ ಆಗಲ್ಲ ಮೇಘ. ಯಾಕೆಂದ್ರೆ ಇಲ್ಲಿ ಹಲವಾರು ಗಂಟುಗಳಿವೆ, ಅವುಗಳನ್ನೆಲ್ಲ ಒಂದೊಂದಾಗಿ ಬಿಡಿಸ್ಬೇಕು. ಇಲ್ಲ ಬ್ಲಾಕ್ ಮೇಲ್ ಲೆಟರ್ ಯಾರು ಬೇಕಾದ್ರೂ ಬರ್ದಿರ್ಬಹುದು. ಆದ್ರೆ ಆ ಪತ್ರ ಬರ್ದಿರೋನ್ಗೂ ಆ ಕೊಲೆ ಕಳ್ತನ ಮಾಡಿರೋನ್ಗೂ ಖಂಡಿತ ಸಂಬಂಧ ಇದೆ ಅಂತ ಮಾತ್ರ ಹೇಳ್ಬೋದು.
ಅದಕ್ಕೆ ಆ ಲೆಟರ್ ಬರೆದವ್ರು ಯಾರು, ಎಲ್ಲಿಂದ ಬಂತು ಅನ್ನೋದನ್ನ ಮೊದಲು ನಾವು ಪತ್ತೆ ಹಚ್ಚಬೇಕು. ಸರ್, ಈ ಪತ್ರದ ಮೇಲಿರೋ ಸೀಲ್ ನೋಡಿದ್ರೆ ನನ್ಗೇನೋ ಬನಶಂಕರಿಯಿಂದ ಇದನ್ನ ಪಾಸ್ ಮಾಡಿದ್ದಾರೆ ಅನ್ಸುತ್ತೆ. ರಮೇಶ್ ಇರೋದು ಅಲ್ಲೇ ಅಲ್ವಾ ಸರ್? ಅಂದ್ರೆ ಈ ಪತ್ರನ ರಮೇಶ್ ಬರ್ದಿರ್ಬೋದಾ ಸರ್? ಮೇಘಾ, ಯಾವುದೇ ನಿರ್ಧಾರಕ್ಕೆ ಬರೋ ಮೊದಲು ಸ್ವಲ್ಪ ಯೋಚನೆ ಮಾಡು. ಪತ್ರನ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆದ್ರೆ ಯಾವತ್ತಿದ್ರೂ ತೊಂದ್ರೆ ಅಂತ ಅವನ್ ಟೈಪ್ ಮಾಡ್ಸಿರೋದು ನೋಡಿದ್ರೆ ಅವನ್ ಎಂತ ಚಾಣಾಕ್ಷ ಅಂತ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಅವನು ಮನೆ ಪಕ್ಕದಿಂದ ಪೋಸ್ಟ್ ಮಾಡೋಷ್ಟು ಈಡಿಯಟ್ ಅಲ್ಲ. ಅಂದ್ರೆ ಇದು ರಮೇಶನ್ ಮೇಲೆ ಬರ್ಲಿ ಅಂತ ಯಾರೋ ಬೇರೆಯವ್ರು ಮಾಡಿರೋ ಕೆಲಸ ಅನ್ಸುತ್ತೆ. ಬೇರೆಯವ್ರಂದ್ರೆ ಈಗ ಉಳಿದಿರೋದು ದಿನೇಶನೇ ಸರ್. ಮೇಘಾ, ನೀನ್ ಈ ರೀತಿ ನಿಮಿಷಕ್ಕೊಬ್ಬರ ಮೇಲೆ ಹೇಳೋದ್ರ ಬದಲು ಸ್ವಲ್ಪ ಕೂಲಾಗಿ ಥಿಂಕ್ ಮಾಡು. ಸಾರಿ ಸರ್. ಒಂದ್ ಕೆಲಸ ಮಾಡೋಣ, ಈಗ ನಾವು ಆ ಟಿವಿಲ್ ಬಂದ ದಿನೇಶ್ ಫ್ರೆಂಡ್ ಅಂತ ಹೇಳ್ಕೊಂಡು ಆ ಶ್ರೀಧರ್ ಹತ್ರ ಹೋಗೋಣ. ಸರಿ ಸರ್. ಏನ್ ಪ್ರಾಬ್ಲಮ್ ಇಲ್ಲ ಗುರು, ನೀನ್ ಯಾವಾಗ ಹೇಳ್ತೀಯ ಯಾವಾಗ ಬರ್ತೀನಿ. ಓಕೆ ಓಕೆ ಓಕೆ, ಸಿ ಯು, ಬಾಯ್. ಇನ್ನೊಂದು ಹೊತ್ತು ಇನ್ನೊಂದು ಫೋನ್ ಮಾಡ್ಬೇಕಲ್ಲ ಅರ್ಜೆಂಟಾಗಿ.